ನಲಿಕಲಿ ಅಭ್ಯಾಸ ಸಹಿತ ಪುಸ್ತಕ ಗಣಿತ 1ನೇ ತರಗತಿ ಭಾಗ 2 2024-25ನೇ ಸಾಲಿನಲ್ಲಿ ಇರುವಂತಹ ಪುಸ್ತಕ. ಇಲ್ಲಿ ನನ್ನ ಕಲಿಕೆಯ ವಿಷಯಗಳನ್ನು ನಾವು ನೋಡ್ಬೋದು. ಇವೆಲ್ಲವಕ್ಕೂ ಕೂಡ ವಿವರಣೆಯೊಂದಿಗೆ ಎಲ್ಲ ಚಟುವಟಿಕೆಗಳಿಗೆ ಉತ್ತರವನ್ನು ನೋಡೋಣ. ಕಳೆಯುವ ಲೆಕ್ಕಗಳು. ಒಂದು ಗಿಡದಲ್ಲಿ 8 ಹೂವಿದ್ದಾವೆ. ಈ 8 ಹೂವಲ್ಲಿ ಏನಾಗ್ತವೆ, 3 ಹೂವು ಕೆಳಕ್ಕೆ ಬಿದ್ದುಬಿಡ್ತವೆ. 8 ಹೂವಲ್ಲಿ 3 ಹೂವು ಕೆಳಕ್ಕೆ ಬಿದ್ದರೆ ಇನ್ನೆಷ್ಟು ಉಳಿತವೆ? 8 ಹೂವಿದ್ದಾವೆ, 3 ಕೆಳಗಡೆ ಬಿದ್ದವೆ, ಉಳಿದ ಎಷ್ಟು ಹೂಗಳು? 5 ಹೂಗಳು. ಇದೇ ರೀತಿ ಮರದ ಮೇಲೆ 7 ಪಕ್ಷಿ ಇದ್ದಾವೆ, 7 ಪಕ್ಷಿ ಇದ್ದಾವೆ, 4 ಪಕ್ಷಿಗಳು ಹಾರಿ ಹೋಗ್ಬಿಡ್ತವೆ. ಹೌದ್ರಾ? 7 ಪಕ್ಷಿಗೆ 4 ಪಕ್ಷಿ ಹಾರಿ ಹೋಗ್ಬಿಟ್ರೆ ಇನ್ನು ಉಳಿದವೆಷ್ಟು? 3 ಪಕ್ಷಿ ಉಳಿತವೆ. ಇದೇ ರೀತಿ ನಾವು ಕಳೆಯ ಲೆಕ್ಕಗಳನ್ನು ಮಾಡುವಂಥದ್ದು. ಇಲ್ಲಿ ಒಟ್ಟು ಹುಣಸೆ ಬೀಜಗಳು 6 ಇದ್ದಾವೆ. ತನ್ನ ಗೆಳೆಯನಿಗೆ 2 ಹುಣಸೆ ಬೀಜವನ್ನು ಕೊಡ್ತಾಳೆ. ಒಟ್ಟು ಇದ್ದಂಥ 6ರಲ್ಲಿ ಕೊಟ್ಟಂತಹ 2 ಹುಣಸೆ ಬೀಜಗಳನ್ನು ಕಳೆದ್ರೆ ಉಳಿಯುವಂಥದ್ದು 4. ನೆಕ್ಸ್ಟ್ ಇದೇ ರೀತಿ 6ರಲ್ಲಿ 8ಅನ್ನು ಕಳೆಯಬಹುದು, ಹೆಚ್ಚಿಸು? ಸಾಧ್ಯವಿಲ್ಲ. ಇಲ್ಲಿ ಬರೀಬೇಕು ನೀನು, ಸಾಧ್ಯ ಇಲ್ಲ. ದೊಡ್ಡ ಸಂಖ್ಯೆಯಿಂದ ಸಾಧ್ಯ ಇಲ್ಲ. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆಯಬಹುದು. ನೆಕ್ಸ್ಟು ಕಳೆಯುವ ಲೆಕ್ಕಗಳು ಅದೇ ರೀತಿ. ಒಟ್ಟು 6 ಬಾಲಿದ್ದಾವೆ. ಇದರಲ್ಲಿ 2ಅನ್ನು ಕಳಿ ಅಂತ ಹೇಳಿದರೆ 2ಕ್ಕೆ ಅಡ್ಡೊಡೆದ್ರೆ ಉಳಿಯುವಂಥವೆಷ್ಟು? 4. ಒಟ್ಟು 5 ಬಾಲ್ಗಳಿದ್ದಾವೆ. ಅದರಲ್ಲಿ 2ಅನ್ನು ಕಳೆದ್ರೆ ಉಳಿಯುವಂಥದ್ದು 3 ಬಾಲ್ಗಳು. ನೆಕ್ಸ್ಟು 7 ಬಲೂನ್ಗಳಿದ್ದಾವೆ. 6 ಬಲೂನ್ಗಳನ್ನು ಹೊಡೆದ್ರೆ ಉಳಿಯುವಂಥ ಬಲೂನ್ ಎಷ್ಟು? 1. ಈ ರೀತಿ ನಾವು ಕಳೆಯ ಲೆಕ್ಕಗಳನ್ನು ಮಾಡುವಂಥದ್ದು. ಒಟ್ಟು 9 ಚಾಕ್ಲೇಟ್ಗಳಿದ್ದಾವೆ. ಅದರಲ್ಲಿ 4ಕ್ಕೆ ಅಡ್ಡಗೆರೆಯನ್ನು ಹೇಳಿದ್ರೆ ಉಳಿಯುವಂಥವು 5. ಅದೇ ರೀತಿ 8ರಲ್ಲಿ 6 ಹೋದರೆ 2. ಸೇಮ್ ಇದರಲ್ಲಿರುವಂತಹ ಒಟ್ಟು 5 ಇದ್ದಾವೆ. ಅದರಲ್ಲಿ 4ಅನ್ನು ಕಳೆದ್ರೆ ಉಳಿಯುವಂಥದ್ದು 1. ವಸ್ತುಗಳಷ್ಟು ಕಳೆದು ಉತ್ತರಿಸು. ಅಂದರೆ ವಸ್ತುಗಳನ್ನು ಕಳೆದು ಉತ್ತರಿಸ್ಬೋದು. ಒಟ್ಟು 5 ಇದ್ದಾವೆ. ಒಟ್ಟು 5 ಇದ್ದಾವೆ. 5ಅನ್ನು ಕಳೆದ್ರೆ ಉಳಿಯುವಂಥದ್ದು ಎಷ್ಟು? 0. ಏನೂ ಇಲ್ಲ. 5ರಲ್ಲಿ 5 ಹೋದರೆ ಏನೂ ಇಲ್ಲ. ಅದನ್ನು ನಾವು 0 ಅಂತ ಕರಿತೀವಿ. 3 ಇದೆ, 3 ಇದ್ದಾವೆ. 3ರಲ್ಲಿ 3 ಹೋದರೆ 0. ಇಲ್ಲಿ ವಸ್ತುಗಳು 4 ಇದ್ದಾವೆ. 4ಅನ್ನು ಕಳಿ ಎಂದರೆ 4ಅನ್ನು ಕೂಡ ಕಳೆದ್ರೆ ಉಳಿಯುವಂಥದ್ದು 0. ಇಲ್ಲಿ 6 ಚೆಂಡುಗಳಿದ್ದಾವೆ. 6 ಚೆಂಡಲ್ಲಿ 6ಅನ್ನು ಕಳೆದ್ರೆ ಉಳಿಯುವಂಥದ್ದು ಎಷ್ಟು? 0. 0 ಎಷ್ಟು ಕಳೆದು ಉತ್ತರಿಸು. 0 ಎಷ್ಟು ಕಳೆದ್ರೆ, ಈಗ 9 ಬದನೆಕಾಯಿ ಇದ್ದಾವೆ ಬೀಜಗಳು. 0ಯನ್ನು ಕಳೆದ್ರೆ ಉಳಿಯುವಂಥದ್ದು ಎಷ್ಟು? 9 ಬರ್ತೈತೆ. 7 ಬಲೂನ್ಗಳಿದ್ದಾವೆ. 7 ಬಲೂನಲ್ಲಿ 0 ಕಳೆದ್ರೆ ಏನೂ ಇಲ್ಲ, ಅಂದರೆ ಏನೂ ಕಳೆಯೋಕ್ಕಾಗಲ್ಲ. ಅಂದರೆ 7 ಎಷ್ಟಿರ್ತೈತೆ ಅಷ್ಟೇ ಬರ್ತೈತೆ. ಇಲ್ಲಿ 4 ಮೊಟ್ಟೆ ಇದ್ದಾವೆ. ಕಳೀಲಿಕ್ಕೆ ಏನೂ ಇಲ್ಲ, 0 ಇದೆ. 4ರಲ್ಲಿ 0ಯನ್ನು ಕಳೆದ್ರೆ 4 ಬರುವಂಥದ್ದು. ಕಡ್ಡಿ ಎಣಿಸು, ಕಳೆ. ಇಲ್ಲಿರುವಂಥ ಕಡ್ಡಿಗಳು 7 ಇದ್ದಾವೆ. ಇದರಲ್ಲಿ 3ಅನ್ನು ಕಳೆದ್ರೆ ಉಳಿಯುವಂಥದ್ದು 4. ಒಟ್ಟು 9 ಕಡ್ಡಿಗಳಿದ್ದಾವೆ. ಇದರ 4ಅನ್ನು ಕಳೆದ್ರೆ ಉಳಿಯುವಂಥದ್ದು 5. ಈ ರೀತಿ ನಾವು ಕಳೆಯ ಲೆಕ್ಕಗಳನ್ನು ಮಾಡ್ತಾ ಹೋಗುವಂಥದ್ದು. ನಾವು 5ರಲ್ಲಿ 0ಯನ್ನು ಕಳೆದ್ರೆ 5 ಬರುವಂಥದ್ದು. ಚಿಕ್ಕ ಮಕ್ಕಳಿಗೆ ವಸ್ತುಗಳ ರೂಪದಲ್ಲಿ ಹೇಳಬೇಕು. ನಾವು ಯಾವುದೇ ಒಂದು ವಿಷಯವನ್ನು, ಕಳೆಯ ಲೆಕ್ಕಗಳನ್ನು ಮೂರ್ತ ರೂಪದಲ್ಲಿ ಮುಟ್ಟಿ ನೋಡುವಂತೆ ಮಾಡಬೇಕು ಅವ್ರನ್ನ. ಇಲ್ಲಿ 4 ಇದ್ದಾವೆ. 4ರಲ್ಲಿ 2 ಕಳೆದ್ರೆ ಉಳಿಯುವಂಥದ್ದು 2. ಇಲ್ಲಿ 6 ಇದ್ದಾವೆ. 6ರಲ್ಲಿ 4ಅನ್ನು ಕಳೆದ್ರೆ ಉಳಿಯುವಂಥದ್ದು 2. ಅಂದರೆ ನಿನ್ನ ಬಳ್ಳಲ್ಲಿ ನೀನು ಎಣಿಸ್ಕೊಂಡು ಕೂಡ ಕಳಿಬೋದು. ಇಲ್ಲಿ 3 ಇದ್ದಾವೆ. 3ಕ್ಕೆ 2ಅನ್ನು ಕಳೆದ್ರೆ ಉಳಿಯುವಂಥದ್ದು 1. ಇಲ್ಲಿ 1 ಇದೆ. 1ರಲ್ಲಿ 0ಯನ್ನು ಕಳೆದ್ರೆ ಉಳಿಯುವಂಥದ್ದು 1. ಇಲ್ಲಿ 5 ಇದ್ದಾವೆ. 5ರಲ್ಲಿ 2ಅನ್ನು ಕಳೆದ್ರೆ ಉಳಿಯುವಂಥದ್ದು 3.
ಈಗ ನಾವು ಅಮೂರ್ತ ರೂಪ ಅಂದರೆ ಸಂಖ್ಯೆಗಳನ್ನು ಅಷ್ಟೇ ಕೊಡ್ತೀವಿ, ಚಿತ್ರಗಳಿರೋದಿಲ್ಲ, ನೀವೇ ಕಳೀತಾ ಹೋಗಬೇಕು. ಇವು ಅಡ್ಡ ಸಾಲುಗಳು, ಇವು ಕಂಬ ಸಾಲುಗಳು. ಅಂದರೆ ಅಡ್ಡ ಸಾಲು ಅಂದರೆ 6ಕ್ಕೆ 0 ಹೋದರೆ 6, 6ಕ್ಕೆ 0 ಹೋದರೆ 6, 1ಕ್ಕೆ 1 ಹೋದರೆ 0. ಇದನ್ನು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ಮಾಡಿರುವಂಥದ್ದು. ಈ ರೀತಿ ಲೆಕ್ಕ ಕೊಟ್ಟರು ಮಾಡಬೇಕು, ಈ ರೀತಿ ಲೆಕ್ಕ ಕೊಟ್ಟರು ಅವರು ಕಳಿಬೇಕು ನೀವು. ನೆಕ್ಸ್ಟ್ ಬಂದರೆ 2 ಬಂದರೆ ಈ ಕಲರ್ ಹೊಡಿಬೇಕು, 4 ಬಂದರೆ ಈ ಕಲರ್ ಹೊಡಿಬೇಕು, 0 ಬಂದರೆ ಹಸಿರು ಕಲರನ್ನು ಹೊಡಿಬೇಕು, 3 ಬಂದರೆ ಕೆಂಪು ಬಣ್ಣವನ್ನು ಹೊಡಿಬೇಕು. ನೋಡಿರಿ ಇಲ್ಲಿ 5ಗೆ 3 ಹೋದರೆ 2 ಬರ್ತಿದ್ದೆ, ಹಳದಿ ಕಲರ್ನ ಹೊಡಿಬೇಕು. ಈ ರೀತಿ ನಾವು ಅವ್ರು ಹೇಳಿರುವಂಥ ಕಲರ್ಗಳಿಗೆ ಅದೇ ಕಲರನ್ನು ನಾವು ವ್ಯವಸ್ಥಿತವಾಗಿ ಹೊಡೆಯುವಂಥದ್ದನ್ನು ನೀವು ನೋಡಬೇಕು. ಇಲ್ಲಿ ಸಾಹಿಲನ ಬಳಿ 8 ಮಾವಿನ ಹಣ್ಣಿದ್ದಾವೆ, ಅದರಲ್ಲಿ 3 ಮತ್ತು ಸುರೇಶ ಕೊಡ್ತಾನೆ. ಅದರಲ್ಲಿ ಸಾಹಿಲ್ನ ಹತ್ರ 8 ಇದ್ವು, ಸುರೇಶ್ಗೆ 3 ಕೊಡ್ತಾನೆ. ಅವನ ಹತ್ರ ಉಳಿದಂಥವೆಷ್ಟು 5 ಚೆಂಡುಗಳು, ಅಥವಾ ಇವನ ಹತ್ರ 7 ಬಾಳೆಹಣ್ಣಿದ್ದಾವೆ, ಅದರಲ್ಲಿ 4 ಬಾಳೆಹಣ್ಣನ್ನು ತಿಂದುಬಿಡ್ತಾನೆ, ಉಳಿದವೆಷ್ಟು 3. ಇಲ್ಲಿ 6 ತೆಂಗಿನಕಾಯಿ ಇದ್ದಾವೆ, ಹಬ್ಬದ ದಿನ 5 ಬಳಸ್ತಾನೆ, ಅದರ ಉಳಿದ ತೆಂಗಿನಕಾಯಿ ಎಷ್ಟು 1. ಇದೇ ರೀತಿ ನಾವು ಮಾಡುವಂಥದ್ದು. ಇಲ್ಲಿ 6 ಸುಮಿತ್ರಳ ಹತ್ರ ಇದ್ದಾವೆ, ನಂತರ 3 ಮೇರಿಗೆ ನೀಡಿದ. ಹಾಗಾದರೆ ಅವಳ ಬಳಿ ಒಟ್ಟು ಇರುವಂತಹ ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಎಷ್ಟಿದ್ದಾವೆ? 6 ಇದ್ದಾವೆ. ಗೋಪಾಲ್ನ ಬಳಿ 8 ಗೋಲಿ ಇದ್ದಾವೆ, ಅದರಲ್ಲಿ 4 ಸಾನ್ವಿ ಕೊಡ್ತಾನೆ, ಉಳಿದವೆಷ್ಟು 4. 9ರ 3 ಹೋದರೆ 6, 4ರ 4 ಹೋದರೆ 0, 9ರ 2 ಹೋದರೆ 7, 6ರ 2 ಕಳೆದ್ರೆ 4, 8ರ 3 ಕಳೆದ್ರೆ 5, 7ರ 4 ಕಳೆದ್ರೆ 3. ಅದೇ ಬಣ್ಣವನ್ನು ಹಾಕಬೇಕು. ನೋಡಿರಿ, ಇಲ್ಲಿ ಬಣ್ಣವನ್ನು ಕೂಡ ಸೇಮ್ ಬಣ್ಣವನ್ನು ಹಾಕಿ ಕಂಪ್ಲೀಟ್ ಮಾಡಬೇಕು. ಇಲ್ಲಿ 3 ಬಸ್ ಬರ್ತವೆ, 2 ಬಸ್ ಹೋಗ್ತವೆ, ಉಳಿದಿದ್ದೆಷ್ಟು 1 ಬಸ್ಸು. ಇಲ್ಲಿ ಬಸ್ಸುಗಳ ಎಣಿಕೆ ಲೆಕ್ಕ ಅಂದರೆ ಕೂಡುವಂಥದ್ದು. 6ಕ್ಕೆ 3 ಕೂಡಿದರೆ 9 ಬರ್ತೈತೆ, 9ರಲ್ಲಿ 2 ಕಳೆದ್ರೆ 7 ಉಳಿಯುವಂಥದ್ದು. ಅಂದರೆ ಫಸ್ಟು ಬಂದ ಬಸ್ಸುಗಳು, ಒಟ್ಟು ಇರುವಂಥ ಬಸ್ಸುಗಳು ಇಲ್ಲಿ ಹೇಳಿದೆ ನೋಡ್ರಿ, ಒಟ್ಟು ಇರುವಂಥ ಬಸ್ಸುಗಳು 6 ಇದ್ದಾವೆ. 6ಕ್ಕೆ 3 ಬರ್ತವೆ, 3 ಸೇರ್ತವೆ, ಅಲ್ಲಿಗೆ 6ಕ್ಕೆ 3 ಕೂಡಿದರೆ 9 ಆಗುತ್ತೆ. ಎಷ್ಟು ಬಸ್ ಹೋಗ್ತವೆ? 2 ಬಸ್ಸು ಹೊರಗೆ ಹೋಗ್ತವೆ. ಹಾಗಾದರೆ ಎಷ್ಟು ಉಳಿತವೆ? 7 ಬಸ್ಗಳು ಉಳಿತವೆ. ಅಂದರೆ ಫಸ್ಟು ಕೂಡಬೇಕು, ಅನಂತರ ಕಳೆಯುವಂಥದ್ದು. ನಿಮ್ಮ ಮನೆಯಲ್ಲಿರುವಂತಹ ಕಿಟಕಿಗಳನ್ನು ಎಣಿಸ್ಬೇಕು, ಅಲ್ಲಿಗೆ ಬರೀಬೇಕು. ಮತ್ತು ನಿಮ್ಮ ಬಾಗಿಲು ಸಂಖ್ಯೆಯನ್ನು ಎಣಿಸ್ಬೇಕು, ಬರೀಬೇಕು. ನಿಮ್ಮ ಮನೆಯಲ್ಲಿರುವಂಥ ಕಿಟಕಿ ಸಂಖ್ಯೆ, ನಿಮ್ಮ ಮನೆಯಲ್ಲಿರುವಂಥ ಬಾಗಿಲು ಸಂಖ್ಯೆಯನ್ನು ಹಾಕಬೇಕು. ಯಾವ ಹೆಚ್ಚಿಗೆ ಇದ್ದಾವೆ ಆ ಸಂಖ್ಯೆಯನ್ನು ಇಲ್ಲಿಗೆ ಹಾಕಬೇಕು, ಯಾವ ಕಡಿಮೆ ಇದ್ದಾವೆ ಆ ಸಂಖ್ಯೆಯನ್ನು ಹಾಕಿಕೊಂಡು ಕಳಿಬೇಕು. ಇಲ್ಲಿ ನೆಕ್ಸ್ಟ್ ಬಂದರೆ, ಇಲ್ಲಿ ನಂಬರ್ ಪ್ಲೇಟನ್ನು ತಗೊಂಡು ನಂಬರ್ ಪ್ಲೇಟ್ನ ಮೊದಲನೇ ಸಂಖ್ಯೆಯನ್ನು ಬರೀಬೇಕು. ಆಮೇಲೆ ಕರೆಂಟ್ ಬಿಲ್ನ ಮೊದಲನೇ ಸಂಖ್ಯೆಯನ್ನು ಬರೀಬೇಕು. ಯಾವ್ದು ದೊಡ್ಡದಿದೆ ಅದನ್ನು ಹಾಕಬೇಕು, ಚಿಕ್ಕದು ಯಾವುದಿದೆ ಅನಂತರ ಹಾಕಬೇಕು, ಅದರಲ್ಲಿ ಕಳಿಬೇಕು. ನೆಕ್ಸ್ಟು ನಿಮ್ಮ ಶಾಲಾ ಆವರಣದಲ್ಲಿರುವಂತಹ ಅಥವಾ ನಿಮ್ಮ ಮನೆಯ ಮುಂದಿರುವಂತಹ ಮರಗಳ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕು. ಶಾಲೆ ಆವರಣದಲ್ಲಿರುವಂತಹ ಮರಗಳ ಸಂಖ್ಯೆಯನ್ನು ಇಲ್ಲಿ ಹಾಕಬೇಕು. ಯಾವ ದೊಡ್ಡ ಸಂಖ್ಯೆಯನ್ನು ಫಸ್ಟ್ ಹಾಕಬೇಕು, ಚಿಕ್ಕ ಸಂಖ್ಯೆನ ನಂತರ ಹಾಕಬೇಕು, ಅದರಲ್ಲಿ ಕಳಿಬೇಕು. ಅಂದರೆ ನಾವು ನಮ್ಮ ಇರುವಂಥವು ಎಣಿಸಿ ಬರೆದಿರುವಂಥದ್ದು ನೀವು ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಎಣಿಸಿ ನೀವು ಬರಿಬೋದು. ಇಲ್ಲಿ 3ಕ್ಕೆ 3 ಕೂಡಿದರೆ 3 ಇದೆ, 3ಕ್ಕೆ 4 ಕೂಡಿದ್ರು ಒಟ್ಟು 7 ಆಯಿತು. 7ರಲ್ಲಿ 2 ಕಳಿ ಅಂದರು, 2 ಕಳೆದ್ರೆ 5 ಉಳಿದಿರುವಂಥದ್ದು. ಇಲ್ಲಿ 8 ಇದ್ದಾವೆ, 8ರಲ್ಲಿ 4 ಕಳೆದ್ರೆ 4 ಉಳಿತು. ಈ 4ಕ್ಕೆ ಈ 8 ಕೂಡಿದರೆ
ಒಟ್ಟು ಟೋಟಲ್ಲು 12 ಆಗ್ತವೆ. ಇಲ್ಲಿ 3 ಇದ್ದಾವೆ, 3ಕ್ಕೆ 5 ಕೂಡಿದರೆ 8 ಆಗ್ತವೆ. 8ರಲ್ಲಿ 0 ಕಳೆದ್ರೆ 8 ಬರುವಂಥದ್ದು. ಇಲ್ಲಿ 6 ಪೀಸ್ಗಳಿದ್ದಾವೆ, 6 ಪೀಸಲ್ಲಿ 2 ಪೀಸನ್ನು ಕಳೆದ್ರೆ 4 ಬರುತ್ತೈತೆ. ಈ 4ಕ್ಕೆ ಮತ್ತೆ 8 ಕೂಡಿದರೆ 12 ಪೀಸ್ಗಳು ಆಗ್ತವೆ. ನೆಕ್ಸ್ಟು 9ಗೆ 3 ಕಳೆದ್ರೆ 6 ಬರ್ತೈತೆ. 6ಕ್ಕೆ 4 ಕೂಡಿದರೆ 10 ಬರ್ತತೆ. 8ರಲ್ಲಿ 8 ಕಳೆದ್ರೆ 0, 0ಗೆ 7 ಕೂಡಿದರೆ 7 ಬರ್ತೈತೆ. ನೆಕ್ಸ್ಟು 6ಕ್ಕೆ 3 ಕೂಡಿದ್ರೆ 9, 9ರಿಗೆ 2 ಕಳೆದ್ರೆ 7. ಅದನ್ನೇ ನಾವು ಕಂಬ ಸಾಲಿನಲ್ಲಿ ಮಾಡಿರುವಂಥದ್ದು. 8ರಾಗ 1 ಹೋದರೆ 7, 7ಕ್ಕೆ 7 ಕೂಡಿದ್ರೆ 14. ಅದೇ ರೀತಿ ಕಂಬ ಸಾಲಿನಲ್ಲಿ ಮಾಡಿರುವಂಥದ್ದು. 9ರಾಗೆ 0 ಕಳೆದ್ರೆ 9 ಬರ್ತೈತೆ. 9ಕ್ಕೆ 9 ಕೂಡಿದ್ರೆ 18. 9ರಲ್ಲಿ 0 ಕಳೆದ್ರೆ 9, 9ಕ್ಕೆ 9 ಕೂಡಿದ್ರೆ 18. ನೆಕ್ಸ್ಟ್ ಇವೆರಡನ್ನು ಕೂಡಿದರೆ 4 3 7, 7ರಲ್ಲಿ 5 ಕಳೆದ್ರೆ 2. ಇಲ್ಲಿ ನೋಡ್ಬೋದು ನೀವು 7 ಇದ್ದಾವೆ, 7 ಮಂಗಗಳಿದ್ದಾವೆ. 6 ಮಂಗ ಮರದಿಂದ ಜಿಗಿತವೆ, ಉಳಿದ ಮಂಗಗಳು 1 ಮತ್ತೆ ಬಂದು ಸೇರಿದವು 8. ಒಟ್ಟು ಆ ಮರದಲ್ಲಿ ಎಷ್ಟಿದ್ದಾವೆ? 9 ಇದ್ದಾವೆ. ಫಸ್ಟು 5 ಆಟೋ ಇದ್ದವು, ಆಮೇಲೆ 3 ಆಟೋ ಬಂದು ಸೇರಿವು, ಒಟ್ಟು 8 ಆದವು. ಸೇರಿವು ಅಂದ್ರೆ ಕೂಡಬೇಕು. ಆಮೇಲೆ ಅದರಲ್ಲಿ 2 ಆಟೋ ಹೋಗ್ಬಿಡ್ತವೆ, ಉಳಿದ ಆಟೋಗಳು ಎಷ್ಟು? 6. ಇಲ್ಲಿ ನೀವು ಕೂಡಿಬಿಟ್ಟು ಅದಕ್ಕೆ ಸರಿ ಹೊಂದಿಸುವಂಥದ್ದು. ಇಲ್ಲಿ 4ಕ್ಕೆ 1 ಕೂಡಿದ್ರೆ 5 ಆಯ್ತಾ. 0ಗೆ 0 ಕೂಡಿದರೆ ಬರುವಂಥದ್ದು, 0ಗೆ 0 ಕೂಡಿದರೆ 0, ಇಲ್ಲೈತೆ ನೋಡ್ರಿ 0. 5ರಲ್ಲಿ 3 ಕಳೆದ್ರೆ 2, 2 ಎಲ್ಲಿದೆ? ಇಲ್ಲಿದೆ. ಹೌದ್ರಾ? ಈ ರೀತಿ ಇವುಗಳನ್ನ ಕಳೆದು ಮಾಡುವಂಥದ್ದು. ಇಲ್ಲಿ ನಾವು ಹೇಳ್ತೀವಿ ನೋಡಿರಿ, ಗೆರೆಯನ್ನು ಎಳೆದಿರುವಂತೆ ನೀವೇನು ಮಾಡಬೇಕು? ಲೆಕ್ಕವನ್ನು ಮಾಡಬೇಕು. ಇಲ್ಲಿ 1ಕ್ಕೆ 3 ಕೂಡಿದರೆ ಪ್ಲಸ್ ಚಿಹ್ನೆ ಇದ್ದರೆ ಕೂಡಬೇಕು, ಮೈನಸ್ ಇದ್ದರೆ ಕಳಿಬೇಕು. 1ಕ್ಕೆ 1 ಕೂಡಿದರೆ 2, 2ಕ್ಕೆ 1 ಕೂಡಿದರೆ 3, 3 ಎಲ್ಲೈತೆ? ಇಲ್ಲೈತೆ. ಈ ರೀತಿ ನೀವು ಲೆಕ್ಕವನ್ನು ಮಾಡುವಂಥದ್ದು. ನೆಕ್ಸ್ಟ್ ಬಂದರೆ 6ಕ್ಕೆ 3 ಕೂಡಿದ್ರೆ 9 ಬರ್ತತೆ. 2ರಲ್ಲಿ 2 ಕಳೆದ್ರೆ 0 ಬರ್ತತೆ. ಇಲ್ಲಿ 4 ಕೊಟ್ಟನೆ, 4ಕ್ಕೆ ಎಷ್ಟು ಕೂಡಿದ್ರೆ 9 ಆಗುತ್ತೆ? 5 ಕೂಡಿದ್ರೆ 9 ಆಗುತ್ತೆ. ಇಲ್ಲಿ ಕೂಡುವಂಥದ್ದು, ಇಲ್ಲಿ ಕಳೆದಿರುವಂಥದ್ದು, ಇಲ್ಲಿ ಕೂಡಿರುವಂಥದ್ದು, ಇದು ಕೂಡಿರುವಂಥದ್ದು, ಇದು ಕಳೆದಿರುವಂಥದ್ದು, ಇದು ಕೂಡಿರುವಂಥದ್ದು, ಇದು ಕಳೆದಿರುವಂಥದ್ದು, ಇದು ಕಳೆದಿರುವಂಥದ್ದು, ಇದು ಕೂಡಿರುವಂಥದ್ದು. ಈ ರೀತಿ ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದರೆ ಈ ಬಾಕ್ಸನ್ನು ಎಣಿಸಿ ಬರೀಬೇಕು. ಇಲ್ಲೊಂದು ಬಾಕ್ಸ್ ಇದೆ 1, ಇಲ್ಲೊಂದು ಬಾಕ್ಸ್ ಇದೆ 1, ಇಲ್ಲೊಂದು ಬಾಕ್ಸ್ ಇದೆ 1, ಒಟ್ಟು 3. ಇಲ್ಲಿ 2 ಬಾಕ್ಸ್ ಇದ್ದಾವೆ, ಇಲ್ಲೂ 2 ಬಾಕ್ಸ್ ಇದ್ದಾವೆ, ಇಲ್ಲೂ 2 ಬಾಕ್ಸ್ ಇದ್ದಾವೆ, ಒಟ್ಟು 6. ಇಲ್ಲಿ 3 ಬಾಕ್ಸ್ ಇದ್ದಾವೆ, ಇಲ್ಲೂ 3 ಬಾಕ್ಸ್ ಇದ್ದಾವೆ, ಇಲ್ಲೂ 3 ಬಾಕ್ಸ್ ಇದ್ದಾವೆ, 9. ಇಲ್ಲಿ 4 ಬಾಕ್ಸ್ ಇದ್ದಾವೆ, ಇಲ್ಲೂ 4 ಬಾಕ್ಸ್ ಇದ್ದಾವೆ, 1 2 3 4 ಬಾಕ್ಸ್, ಇಲ್ಲೂ 4 ಬಾಕ್ಸ್ ಇದ್ದಾವೆ, ಒಟ್ಟು 12. ಆಯ್ತಾ? ಇವನ್ನ ಇಲ್ಲಿ 6 ಇದ್ದಾವೆ, ಇಲ್ಲಿ 6 ಇದ್ದಾವೆ, ಕೂಡ್ರೆ 12. ಇಲ್ಲಿ 8 ಇದ್ದಾವೆ, ಇಲ್ಲಿ 8 ಇದ್ದಾವೆ, ಕೂಡಿದ್ರೆ 8. ಅಂದರೆ ನಾವು ಗುಣಾಕಾರ ಚಿಹ್ನೆಯನ್ನು ಇಂಟು ಅಂತೇಳಿ ಕರಿತೀವಿ ನೋಡ್ರಿ. ಇಲ್ಲಿ ಇಂಟು, ಇದು ಗುಣಾಕಾರ ಚಿಹ್ನೆ. ಈ ಗುಣಾಕಾರ ಚಿಹ್ನೆಯನ್ನು ಈ ರೀತಿ ನೀನು ಮುದ್ದಾಗಿ ಬರೀಬೇಕು. ಇನ್ನೂ ಮುದ್ದಾಗಿ ನೀನೇನು ಮಾಡಬೇಕು? ಬರೀಬೇಕು. ನೋಡ್ರಿ, ಇಲ್ಲಿ ಇವುಗಳನ್ನು ಗುಣಿಸಿರುವಂಥ ಗುಣಾಕಾರ ಚಿಹ್ನೆಯನ್ನು ಹಾಕು ಅಂತ ಹೇಳಿರುವಂಥದ್ದು. ಚಕ್ರಗಳನ್ನು ಎಣಿಸಿ ಬರೆದಿರುವಂಥದ್ದು. ಇಲ್ಲಿ 3, ಇಲ್ಲಿ 3, ಇಲ್ಲಿ 6, ಇಲ್ಲಿ 3. 4ಕ್ಕೆ 4 ಕೂಡಿದ್ರೆ 8, 8ಕ್ಕೆ 8 ಕೂಡಿದ್ರೆ 16, 4ಕ್ಕೆ 8 ಕೂಡಿದ್ರೆ 12. 3 4 ಮತ್ತು 4 4 ಕೂಡಿದ್ರೆ 16 ಬರುವಂಥದ್ದು. ಅಂದರೆ 4 4 16.
ಇಲ್ಲಿ ಉತ್ತರಗಳನ್ನು ನೀವು ನೋಡ್ಬೋದು. ಇವು ಕೂಡಿರುವಂಥದ್ದು 9, ಇವು ಕೂಡಿರುವಂಥದ್ದು 15. ಎರಡಕ್ಕೆ 2 ಕೂಡಿದ್ರೆ 4, 6 ಬರಬೇಕು ಅಂದರೆ 2 3 ಸತಿ ಕೊಡಬೇಕು. 2ಕ್ಕೆ 2, 8 ಬರಬೇಕು ಅಂದರೆ 2 4 ಸತಿ ಕೂಡಬೇಕು. 14 ಬರಬೇಕು ಅಂದರೆ 2 7 ಸತಿ ಕೂಡಬೇಕು. 12 ಬರಬೇಕು ಅಂದರೆ 2 6 ಸತಿ ಕೂಡಬೇಕು ಅಂತಕ್ಕಂಥದ್ದನ್ನು ಅಲ್ಲಿ ನಿಮಗೆ ತಿಳಿಸಿರುವಂಥದ್ದು. ಇಲ್ಲಿ ನೋಡಿರಿ, ಇದ್ರ 3 ಕಾಳು, ಇದಕ್ಕೆ 2 ಕಾಳು, ಇದಕ್ಕೆ 3 ಕಾಳು, ಇದಕ್ಕೆ 4 ಕಾಳು, ಇದಕ್ಕೆ 4 ಕಾಳು, ಇದಕ್ಕೆ 2 ಕಾಳನ್ನು ಹಾಕಿರುವಂಥದ್ದು, ಕಾಳುಗಳನ್ನು ಹಂಚಿರುವಂಥದ್ದು. ಇಲ್ಲಿ ಎಲ್ಲವಕ್ಕೂ ಸಮನಾಗಿ ಹಂಚಿರುವಂಥದ್ದು ಅಂದರೆ ಎಲ್ಲ ಪಕ್ಷಿಗಳಿಗೂ 3 ಕಾಳನ್ನು ಹಾಕಿರುವಂಥದ್ದು. ಇದಕ್ಕೆ ಉತ್ತರವನ್ನು ನೀನು ನೋಡ್ಬೋದು. ಅಂದರೆ ಹಂಚಿಕೆ ಅಂದ ತಕ್ಷಣ ನಾವು ಯಾವ ಲೆಕ್ಕಗಳವೋ ಭಾಕಾರ ಲೆಕ್ಕಗಳನ್ನು ನಿಮಗೆ ಪರಿಚಯ ಮಾಡಿಸ್ತಿರುವಂಥದ್ದು. ಇಲ್ಲಿ ಎಲ್ಲರೂ ಕೂಡ ಎರಡಿದ್ದಾವೆ, ಕಾಲು ಎರಡಿದ್ದಾವೆ, ಕೈ ಎರಡಿದ್ದಾವೆ, ಇವೆಲ್ಲವೂ ನೋಡ್ಬೋದು ನೀವು. ಚಾಕ್ಲೇಟ್ಗಳು, ಇದಕ್ಕೆ ಉತ್ತರಗಳನ್ನು ನೀವು ನೋಡ್ಬೋದು. ಇದು ಭಾಕಾರ ಕ್ರಿಯೆಯನ್ನು ಪರಿಚಯ ಮಾಡಿಸುವಂತಹ ರೀತಿ. ಈಗ ಈ ಒಟ್ಟು ಬಾಳೆಹಣ್ಣಿದ್ದಾವೆ, 3ರಂತೆ ಗುಂಪು ಮಾಡಬೇಕು. ಇದೊಂದು ಗುಂಪು, ಇದೊಂದು ಗುಂಪು, ಇದೊಂದು ಗುಂಪು, ಇದೊಂದು ಗುಂಪು, 3ರಂತೆ ಗುಂಪು ಮಾಡಿದರೆ ಒಟ್ಟು ಗುಂಪು 4 ಆಗ್ತವೆ. ಇಲ್ಲಿ 4ರಂತೆ ಗುಂಪು ಮಾಡಬೇಕು. 4ರಂತೆ ಗುಂಪು ಮಾಡಿದ್ರೆ 4 ಬರ್ತೈತೆ. ಇಲ್ಲಿ 4ರಂತೆ ಗುಂಪು ಮಾಡಿದರೆ ಎಷ್ಟು ಬರ್ತವೆ? 2 ಬರ್ತವೆ. 2 ಗುಂಪುಗಳು ಆಗ್ತವೆ. ಇದು 2. ಒಟ್ಟು ಮಣಿಗಳು 20, ಗುಂಪುಗಳು 5. ಅಂದರೆ ಅವ್ರು ಯಾವ ರೀತಿ ಗುಂಪು ಮಾಡಿರ್ತಾರೆ ಆ ರೀತಿ ಗುಂಪುಗಳನ್ನು ಮಾಡಿದಾಗ ನಮಗೆ ಲೆಕ್ಕ ಸಿಗುವಂಥದ್ದು. ಇಲ್ಲಿ ಗೋಲಿಗಳ ಗುಂಪು 4ರಂತನೂ ಮಾಡೋಕ್ಕೆ ಬರ್ತಿಲ್ಲ, ತಪ್ಪು. ಇಲ್ಲಿ ನೋಡ್ಬೋದು, ಸರಿಯಾದ ಕ್ರಮವನ್ನು ಅನುಸರಿಸೋಕ್ಕೆ ಆಗಿಲ್ಲ ಅಂತಕ್ಕಂಥದ್ದು, ಗುಂಪು ಮಾಡಲಿಕ್ಕೆ ಬಂದಿಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದರೆ ಇದು ಭಾಗಾಕಾರ ಚಿಹ್ನೆಯನ್ನು ಹಾಕುವಂಥದ್ದು. ಇದು ಭಾಗಾಕಾರ ಚಿಹ್ನೆ. ಎಲ್ಲವಕ್ಕೂ ಈ ಭಾಗಾಕಾರ ಚಿಹ್ನೆಯನ್ನು ನಾವು ಹಾಕಬೇಕು. ಇವಕ್ಕೆಲ್ಲವಕ್ಕೂ ಭಾಗಾಕಾರ ಚಿಹ್ನೆಯನ್ನು ಮಧ್ಯೆ ಏನು ಮಾಡಬೇಕು? ಹಾಕಬೇಕು. ನೆಕ್ಸ್ಟು ಇವುಗಳ ಲೆಕ್ಕಗಳನ್ನು ನೀನು ಬಿಡಿಸ್ಬೇಕು. ಇವು ಉತ್ತರಗಳು. ನೆಕ್ಸ್ಟ್ ಬಂದರೆ ಇಲ್ಲಿ ಹಾಕಿರುವಂಥ ಸಂಖ್ಯಾ ಸರಣಿಗಳನ್ನು ಇವು ಐಸ್ ಕ್ರೀಮ್ ಆಧಾರದ ಮೇಲೆ ಇವು 3ರಂತೆ ಗುಂಪು ಮಾಡಬೇಕು. ಇಲ್ಲೂ 3 ಕಳ್ಕೊಂತ ಹೋಗಿರುವಂಥದ್ದು ಬಂದಿರುವಂತಹ ಉತ್ತರಗಳು. ಇವು 1 2 ಬರೆಯುವಂಥದ್ದು. ಇವು 1 2, 1ರಿಂದ 10ರವರೆಗೂ ಇವೆಲ್ಲ ಕೂಡ 1 2 ಬರೆದಿರುವಂಥದ್ದು ನೀನು ನೋಡ್ಬೋದು. ಇದು 31 37 33 34 35 41 42 43 44 51 52 53 54 61 62 63 64 71 72 73 74 80 81 82 83 90 91 92 100ವರೆಗೂ ನೀನು ಏನು ಮಾಡಬೇಕು? 1 2 ದುಂಡಾಗಿ ಇದಕ್ಕೂ ಮುದ್ದಾಗಿ ನೀನು ಏನು ಮಾಡಬೇಕು? ಬರಿಬೇಕು. ನೆಕ್ಸ್ಟು 1ರಿಂದ 100ವರೆಗೂ ಅನುಕ್ರಮವಾಗಿ ಬರೆಯುವಂಥದ್ದು, ಚಿತ್ರವನ್ನು ಅನುಕ್ರಮವಾಗಿ ಬರೆಯುವಂಥದ್ದು. ಇಲ್ಲಿ 1 ಸ್ಟಾರ್ಟ್ ಆಗುತ್ತೆ ನೋಡಿರಿ. 1 2 3 4 5 6 7 8 9 10 11 12 13 14 15 16 17 18 ಈ ರೀತಿ ನೀನೇ ಮಾಡಬೇಕು. ಇದಕ್ಕೆ ರೇಖೆಯನ್ನು ಎಳೆದು ನೀನು ಎಲ್ಲ 1ರಿಂದ 99ವರೆಗೂ ನೀನು ರೇಖೆಯನ್ನೆಲ್ಲ ಗುಣಿಸಿ ಇದಕ್ಕೆ ಬಣ್ಣವನ್ನು ನಾನು ಹಚ್ಚಿದ್ದೀನಿ. ನೀವು ಇದಕ್ಕೂ ಚೆನ್ನಾಗೆ ಬಣ್ಣವನ್ನು ಹಚ್ಚಿ ಮ್ಯಾಚ್ ಮಾಡಿ ಚೆನ್ನಾಗಿ ಕಾಣುವಂತೆ ಮಾಡಬೇಕು. ಇಲ್ಲಿ 2 ರಿಂಗ್ ಇದ್ದಾವೆ. ಇವು 2 ರಿಂಗನ್ನು ನಾವು ತಿರುಗಿಸ್ಬೇಕು. ಯಾವ ಸಂಖ್ಯೆ ಬರ್ತೈತೆ ಆ ಸಂಖ್ಯೆಯನ್ನು, ಈಗ 9 ಬಂತು, ಇಲ್ಲಿ 6 9 9 ಬಂತು, 99 ಆಯಿತು. ಹೌದ್ರಾ?
ಇಲ್ಲಿ ಯಾವ ಸಂಖ್ಯೆಯನ್ನು ಬರ್ತೈತೆ ಆ ಸಂಖ್ಯೆನ ಬರೆಯುವಂಥದ್ದು. ಈಗ ತಿರುಗಿಸ್ತಾ ಹೋದಾಗ ಇಲ್ಲಿಗೆ ಬಂದು ಒಂದು ಸಂಖ್ಯೆ ಇರುತ್ತೆ, ಆ ಸಂಖ್ಯೆಯನ್ನು ಬಂದಾಗ ಅದನ್ನ ಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಆ ಸಂಖ್ಯೆಯನ್ನು ನಮ್ಮ ಎಕ್ಸೈಸ್ ನೋಟ್ ಪುಸ್ತಕದಲ್ಲಿ ನಾವೇನು ಮಾಡಬೇಕು, ಬರ್ಕೋಬೇಕು ಮತ್ತು ಅದನ್ನು ಚೆನ್ನಾಗಿ ಬರೆದುಕೊಂಡು ನೆಕ್ಸ್ಟು ಓದಬೇಕು. ಅದು ಚಕ್ರದ ಆಟ. ನೆಕ್ಸ್ಟು ವೃತ್ತ, ಚೌಕ, ತ್ರಿಭುಜ, ಆಯತ. ತ್ರಿಭುಜ, ವೃತ್ತ, ಚೌಕ ಈ ರೀತಿ ಗೆದ್ದವರ ಹೆಸರುಗಳನ್ನು ಸರಣಿಯಲ್ಲಿ ಬರೆದು ಪೂರ್ಣಗೊಳಿಸುವು. ಈ ರೀತಿ ನೋಡ್ರಿ, ವೃತ್ತ, ತ್ರಿಭುಜ, ಚೌಕ, ವೃತ್ತ, ತ್ರಿಭುಜ, ಚೌಕ, ವೃತ್ತ, ತ್ರಿಭುಜ, ಚೌಕ ಈ ರೀತಿ ಮುದ್ದಾಗಿ ದುಂಡಾಗಿ ಬರೀಬೇಕು. ಇವುಗಳು 2 3 2 3 2 2 2 2 ಇಲ್ಲಿ 1 3 1 3 ಅಂದರೆ ಸರಣಿ ಏನು ಹೇಳಿರ್ತಾರೆ ಅದನ್ನು. ತ್ರಿಭುಜ ಆದಮೇಲೆ ಚೌಕ, ಚೌಕ ಆದಮೇಲೆ ವೃತ್ತ, ಆಮೇಲೆ ಆಯತ, ನೆಕ್ಸ್ಟು ತ್ರಿಭುಜ, ಆಮೇಲೆ ಆಯತ, ಆಮೇಲೆ ವೃತ್ತ, ಆಮೇಲೆ ಚೌಕ. ಅದೇ ರೀತಿ ನಾವು ಫಸ್ಟು ತ್ರಿಭುಜ, ಆಮೇಲೆ ಚೌಕ, ಆಮೇಲೆ ವೃತ್ತ, ಆಮೇಲೆ ಆಯತ. ನೆಕ್ಸ್ಟ್ ಅದೇ ಪ್ಯಾಟ್ರನಲ್ಲಿ ಫಸ್ಟು ತ್ರಿಭುಜ ಇಲ್ಲಿದೆ, ತ್ರಿಭುಜ, ನೆಕ್ಸ್ಟು ತ್ರಿಭುಜ ಇಲ್ಲಿದೆ, ತ್ರಿಭುಜ, ಚೌಕ ಇಲ್ಲಿದೆ, ಚೌಕ, ವೃತ್ತ ಇಲ್ಲಿದೆ, ವೃತ್ತ, ಆಯತ ಇಲ್ಲಿದೆ, ಆಯತ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟು ತ್ರಿಭುಜ, ತ್ರಿಭುಜ ಆದಮೇಲೆ ಚೌಕ, ಚೌಕ ಆದಮೇಲೆ ವೃತ್ತ, ವೃತ್ತ ಆದಮೇಲೆ ಆಯತ. ನೀನು ವ್ಯವಸ್ಥಿತವಾಗಿ ಬಣ್ಣವನ್ನು ಹಾಕಬೇಕು. ನಾವು ಎಲ್ಲೆಲ್ಲಿ ಬಿಡಿಸ್ತೀವಿ ಅಲ್ಲಿಗೆ ನೀಟಾಗಿ ಬಣ್ಣವನ್ನು ಹಾಕಬೇಕು. ಇಲ್ಲಿ ಬೆರಳುಗಳನ್ನು ಏನು ಮಾಡಬೇಕು, ಬಣ್ಣದಲ್ಲಿ ಎತ್ಕೋಬೇಕು ನೀಟಾಗಿ. ಇಲ್ಲಿ ನೋಡಿ ಮಿತ್ತಿದ್ದಾರೆ ನೋಡ್ರಿ, ಬೆರಳಿನ ಸಹಾಯದಿಂದ ಬಣ್ಣವನ್ನು ಎತ್ಕೊಂಡು ಈ ರೀತಿ ಅಂಟಿಸಿರುವಂಥದ್ದು, ಬೆರಳಿನಿಂದ ಅಂಟಿಸಿರುವಂಥದ್ದು. ಇದು ಕೂಡ ಬೆರಳಿನಿಂದ ಅಂಟಿಸಿ ಅವರ ಕಾಲು ಕೈಗಳನ್ನು ಬಿಟ್ಟಿರುವಂಥದ್ದು. ಇದು ಬೆರಳನ್ನು ಒತ್ತಿ ಅದಕ್ಕೆ ಕಾಲು ಮತ್ತು ಕೈ ಮುಖವನ್ನು ಮಾಡಿರುವಂಥದ್ದು. ಇದೇ ರೀತಿ ನೀನೇನು ಮಾಡಬೇಕು, ಒಂದು ಬಣ್ಣ ಅಥವಾ ಸ್ಕೂಲ್ನಲ್ಲಿರುವಂಥ ಪ್ಯಾಡನ್ನು ತಗೊಂಡು ಬಳ್ಳನ್ನು ಒತ್ತಿ ಇಲ್ಲಿ ಬಳ್ಳನ್ನು ಒತ್ತಬೇಕು. 3 ಚಿತ್ರಗಳು ಬರುವ ಹಾಗೆ ಅಥವಾ 2 ಚಿತ್ರಗಳು ಬರುವ ಹಾಗೆ ನೀನೇನು ಮಾಡಬೇಕು, ಇವೆಲ್ಲವಕ್ಕೂ ಚಿತ್ರವನ್ನು ನೀನೇನು ಮಾಡಬೇಕು, ಒತ್ತಬೇಕು. ಈ ರೀತಿ 3 ಬಳ್ಳು ಅಥವಾ 2 ಬಳ್ಳನ್ನು ನೀನು ಹಾಕಬೇಕು. ಅಂದರೆ ವಿಭಿನ್ನವಾಗಿ ಚಿತ್ರಗಳನ್ನು ಬಿಡಿಸುವಂಥ ಕಲೆಯನ್ನು ನೀನು ಇದರಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಬಂದರೆ ಇಲ್ಲಿ 1 ಐತೆ, 2 ಐತೆ, 3 ಐತೆ, ಆಮೇಲೆ 4 ಆಯಿತು. ಇಲ್ಲಿ 1 ಇದೆ, 2 ಇದೆ, 3 ಇದೆ, ಆಮೇಲೆ 4. ಇಲ್ಲಿ 1 ಇದೆ, 1 ವೃತ್ತ, ಆಮೇಲೆ ಇಲ್ಲಿ 2 ವೃತ್ತ ಆದವು. ಇಲ್ಲಿ ಎಷ್ಟು ವೃತ್ತ ಅದು, ಅದಾದಮೇಲೆ ಇಲ್ಲಿ ವೃತ್ತವನ್ನು ಹಾಕುವಂಥದ್ದು. ಇಲ್ಲಿ 2 ಇದ್ದಾವೆ, ಇಲ್ಲಿ 4 ಆಯಿತು, ಇಲ್ಲಿ 8 ಆಯಿತು, ಇಲ್ಲಿ 16 ಆಯಿತು. ಇಲ್ಲಿ 1 ಇದೆ, 2 ಇದೆ, 2 ಇದ್ದಿದ್ದು 3 ಆಯಿತು, 3 ಇದ್ದಿದ್ದು 4 ಆಯಿತು. ಇಲ್ಲಿ 1 ಮರಿ, ಇಲ್ಲಿ 2 ಮರಿ ಆದವು, ಇಲ್ಲಿ 3 ಮರಿ ಆದವು, ಇಲ್ಲಿ 4 ಮರಿ ಆದವು. ಬಿಟ್ಟ ಸಂಖ್ಯೆಯನ್ನು ಇಲ್ಲಿ ಬರೀ ಸಮ ಸಂಖ್ಯೆಗಳು ಇವೆಲ್ಲ 2 4 6 8 ಸಮ ಸಂಖ್ಯೆಗಳು. ಇವು ಬೆಸ ಸಂಖ್ಯೆಗಳನ್ನು ಬರೆಯುವಂಥದ್ದು. ಇವು 3 3 ಕುಡ್ಕೊಂಥದ್ದು. 2ಕ್ಕೆ 3 ಕೂಡಿದ್ರೆ 5, 5ಕ್ಕೆ 3 ಕೂಡಿದ್ರೆ 8, 8ಕ್ಕೆ 3 ಕೂಡಿದ್ರೆ 11, 11ಕ್ಕೆ 3 ಕೂಡಿದ್ರೆ 14, 3 3 ಕೂಡ್ಕೊಂತ ಹೋಗುವಂಥದ್ದು. ಇಲ್ಲಿ 4, 1ಕ್ಕೆ 4 ಕೂಡಿದ್ರೆ 5, 5ಕ್ಕೆ 4 ಕೂಡಿದ್ರೆ 9, 9ಕ್ಕೆ 4 ಕೂಡಿದ್ರೆ 13, 13ಕ್ಕೆ 4 ಕೂಡಿದ್ರೆ 17, 17ಕ್ಕೆ 4 ಕೂಡಿದ್ರೆ 21. ಇಲ್ಲಿ 3ಕ್ಕೆ 2 ಕೂಡಿದ್ರೆ 5, 5ಕ್ಕೆ 2 ಕೂಡಿದ್ರೆ 7, 7ಕ್ಕೆ 2 ಕೂಡಿದ್ರೆ 9, 9ಕ್ಕೆ 2 ಕೂಡಿದ್ರೆ 11, 11ಕ್ಕೆ 13 ಕೂಡಿದ್ರೆ 2, 11ಕ್ಕೆ 2 ಕೂಡಿದ್ರೆ 13, 13ಕ್ಕೆ 2 ಕೂಡಿದ್ರೆ 15. ಎಲ್ಲವಕ್ಕೂ 2 2 ಕೂಡ್ಕೊಂತ ಹೋಗುವಂಥದ್ದು. ಇಲ್ಲಿ 1 2 1 2 1 2. ಇಲ್ಲಿ 20 30 40 50 60 70 80 ಬರೆಯುವಂಥದ್ದು. ಅಂದರೆ 10 ಕೂಡ್ಕೊಂತ ಇರುವಂಥದ್ದು. 10 10 20ಕ್ಕೆ 10 ಕೂಡಿದ್ರೆ 30, 30ಕ್ಕೆ 10 ಕೂಡಿದರೆ 40, 40ಕ್ಕೆ 10 ಕೂಡಿದ್ರೆ 50, 50ಕ್ಕೆ 10 ಕೂಡಿದ್ರೆ 60 ಈ ರೀತಿ ಬರೆಯುವಂಥದ್ದು. ಆಮೇಲೆ 3 ಮಗ್ಗಿ, 3 1 3 3 2 6 3 3 9 3 12 3 15 3 18. 1ಕ್ಕೆ 2 ಕೂಡಿದರೆ 3, 3ಕ್ಕೆ 2 ಕೂಡಿದರೆ 5, 5ಕ್ಕೆ 2 ಕೂಡಿದರೆ 7, 7ಕ್ಕೆ 2 ಕೂಡಿದರೆ 9. 2 2 ಕೂಡ್ಕೊಂತ ಹೋಗಿರುವಂಥದ್ದು. ಇಲ್ಲಿ ಚಿತ್ರ ವಿನ್ಯಾಸದಂತೆ ನೀನು ಏನು ಮಾಡಬೇಕು, ಬಣ್ಣವನ್ನು ಹಚ್ಚಬೇಕು. ಇಲ್ಲಿ ನಾವು ಬಣ್ಣವನ್ನು ಹಚ್ಚಿವಿ. ಅದೇ ರೀತಿ ನಿಮ್ಗೆ ಗೊತ್ತಾಗದ ರೀತಿ ಯಾವ ರೀತಿ ಬಣ್ಣ ಹಚ್ಚಿವಿ, ಇದೇ ಕ್ರಯನ್ಸನ್ನು ಬಳಸಿ ನೀನು ಬಣ್ಣವನ್ನು ಹಚ್ಚಿ ಆ ವಿನ್ಯಾಸವನ್ನು ಪೂರ್ಣವನ್ನು ಗೊಳಿಸಬೇಕು. ಇಲ್ಲಿ 2 ಇದ್ದಾವೆ 2 ಬರೀಬೇಕು, ಇಲ್ಲಿ 2 ಇದ್ದಾವೆ 2 ಬರೀಬೇಕು, 2 ಇದ್ದಾವೆ 2 ಬರೀಬೇಕು, ಇಲ್ಲಿ 2 ಇದ್ದಾವೆ 2 ಬರೀಬೇಕು, 2 ಇದ್ದಾವೆ 2 ಬರೀಬೇಕು, 2 ಇದ್ದಾವೆ 2 ಬರೀಬೇಕು.
ಇಲ್ಲಿ ಮೂರು ಇದ್ದಾವೆ, ಮೂರು ಬರೀಬೇಕು. ಇದ್ದಾವೆ, 2 ಬರೀಬೇಕು, 3. ಇಲ್ಲಿ 2 ಇದ್ದಾವೆ, ಇಲ್ಲಿ 3 ಇದ್ದಾವೆ, 3 ಬರೀಬೇಕು. ಅದೇ ರೀತಿ ನೀನು ಯಾವ್ದಾರ ಒಂದು ಇಷ್ಟವಾದ ಚಿತ್ರವನ್ನು ಅಥವಾ ಅಂಕಿಗಳಿಂದ ಯಾವ್ದಾದ್ರು 2 ವಿನ್ಯಾಸಗಳನ್ನು ಬರಿ ಅಂತ ಹೇಳಿದರೆ 3 ಇಲ್ಲಿ ಬರೆದಿರುವಂಥದ್ದು, 4 ಕಾವು ಬರೆದಿರುವಂಥದ್ದು, 5 ಎಲೆಗಳನ್ನು ಬರೆದಿರುವಂಥದ್ದು. ನೀನು ಇನ್ನೂ ಚೆನ್ನಾಗಿ ಗೊತ್ತಿರುವಂಥ ಯಾವುದಾದ್ರು ವಿನ್ಯಾಸವನ್ನು ಬರೆದು ಅಲ್ಲಿ ಪೂರ್ಣಗೊಳಿಸ್ಬೋದು. ಇಲ್ಲಿ ನೆರಳನ್ನು ಕೂಡಿಸಿರುವಂಥದ್ದು, ಇದಕ್ಕೆ ಇದು, ಇದಕ್ಕೆ ಇದು, ಇದಕ್ಕೆ ಇದು, ಇದಕ್ಕೆ ಇದು, ಇದನ್ನು ಕೂಡಿಸಿರುವಂಥದ್ದು. ನೆಕ್ಸ್ಟ್ ಚಿತ್ರವನ್ನು ಹೋಲೋದಕ್ಕೆ ರೈಟ್ ಮಾರ್ಕ್ ಹಾಕಬೇಕು. ಇದು ಕೊಡೆ ಇದೆ, ಇದೇ ರೀತಿ ಮೂಲ ಚಿತ್ರವನ್ನು ಹೋಲುವಂಥದ್ದು, ಇದಕ್ಕೆ ರೈಟ್ ಹಾಕಬೇಕು. ಅದೇ ರೀತಿ ಇಲ್ಲಿ ಮಂಗಣ್ಣು ಇದೆ, ಮಂಗಣ್ಣು ಹೋಲುವಂಥದ್ದಕ್ಕೆ ರೈಟ್ ಹಾಕಬೇಕು. ಅದೇ ರೀತಿ ಚಿಟ್ಟೆಗೆ ಈ ಲಾಸ್ಟ್ಗೆ ನೀನು ರೈಟ್ ಹಾಕಬೇಕು. ಅಂದರೆ ಅದು ಮೂಲಾಕೃತಿಯನ್ನು ಹೋಲೋದಕ್ಕೆ ನಾವೇನು ಮಾಡಬೇಕು, ರೈಟನ್ನು ಹಾಕಬೇಕು. ಇಲ್ಲಿ ಎಷ್ಟೆಷ್ಟು ದೂರ ಇದ್ದಾವೆ ನಿನಗೂ ಮತ್ತು ಇಲ್ಲಿ ನಿನ್ನ ಶಾಲೆಯಿಂದ ಅಡಿಗೆ ಕೋಣೆಗೆ ಎಷ್ಟು ಹೆಜ್ಜೆ ನಡೀತೀಯಾ ಆ ಹೆಜ್ಜೆ ಗುರುತನ್ನು ಬರೀಬೇಕು. ನಿನ್ನ ಶಾಲೆ ನಿನ್ನ ಮನೆಯಿಂದ ಎಷ್ಟು ದೂರ ಐತೆ ಆ ದೂರ 250 ಮೀಟ್ರ್ ಅಂತ ನನಗಾಗುತ್ತೆ, ನಾನು ಬರ್ತೀನಿ. ನಿಮಗೆ ಎಷ್ಟು ದೂರ ಆಗುತ್ತೆ ಅದನ್ನು ಬರೀಬೇಕು. ನಿನ್ನ ತರಗತಿ ಕೋಣೆಯಿಂದ ಅಡಿಗೆ ಕೋಣೆಗೆ ದೂರವನ್ನು ಹೆಜ್ಜೆಲಿ ಅಳೆದು ಬರೀಬೇಕು. ನಿನ್ನ ತರಗತಿ ಕೋಣೆ ಇದೆಯಲ್ಲ, ನೀನು ನಲಿಕಲಿ ತರಗತಿ ಕೋಣೆಯಿಂದ ನಿನ್ನ ಅಡಿಗೆ ಕೋಣೆಗೆ ಎಷ್ಟು ದೂರ ಆಗುತ್ತೆ ಹೆಜ್ಜೆಗೆ ನಡೆದುಬಿಟ್ಟು ಆ ಹೆಜ್ಜೆಯನ್ನು ಇಲ್ಲಿಗೆ ಎಣಿಸಿ ಬರೀಬೇಕು. ಅದೇ ರೀತಿ ನಿನ್ನ ರಮೇಶನ ತೂಕ 25, ನಿನ್ನ ತೂಕವನ್ನು ಬರೀಬೇಕು. ನೀನು ಎಷ್ಟು ತೂಕ kg ಇದೆ, ಎಷ್ಟು ತೂಕ ನೀನು kg ತೂಕ ಇದೆ ಆ ತೂಕವನ್ನು ಇಲ್ಲಿ ಬರೀಬೇಕು. ಇಲ್ಲಿ ನೀನು ನೋಡು ಜಿರಾಫೆ ಅತ್ಯಂತ ಎತ್ತರ ಇದೆ, ನಿನಗೆ ತಿಳಿದಿರುವಂತಹ ಗಿಡ್ಡ ಪ್ರಾಣಿ ಹೆಸರನ್ನ ಬರೀ, ನಿನಗೆ ಗೊತ್ತಿರುವಂಥ ಗಿಡ್ಡ ಪ್ರಾಣಿಯನ್ನು ಬರೀ ಅಂತ. ಅದು ಯೂನಿವರ್ಸಲಲ್ಲಿ ನಿನಗೆ ಗೊತ್ತಿರೋ ಅಂಥದ್ದು. ನೆಕ್ಸ್ಟು ಬಕೆಟ್ಗೆ 30 ಚಮಚ ನೀರು ಹಾಕಬೇಕು ಅಂದರೆ ಈ ಒಂದು ಬಕೆಟ್ ತುಂಬಲು 30 ತಂಬಿಗೆ ನೀರನ್ನು ಹಾಕ್ತೀಯ. ಈ ತಂಬಿಗೆ ತುಂಬಲು ನೀನು ಎಷ್ಟು ಲೋಟ ನೀರು ಹಾಕ್ತೀಯ ಅಂತೇಳಿ ನೀರಲ್ಲಿ ನೀನು ಆ ತಂಬಿಗೆ ಹಾಕಿ ಎಷ್ಟು ಲೋಟ ಹಾಕ್ತೀಯ ಅನ್ನೋದನ್ನು ನೀನು ಬರೀಬೇಕು. ಇದು ಅನ್ವಯ, ಅಂದರೆ ನೀನು ಮಾಡುವಂಥ. ಇಲ್ಲಿ ನೋಡ್ರಿ, ಇಲ್ಲಿ 1 ರಿಂದ 2, 2 ರಿಂದ 3, 3 ರಿಂದ 4, 4 ರಿಂದ 5, 6 ಇದರ ಆಧಾರದ ಮೇಲೆ ನಾವು ಕೆಳಗಿರುವಂಥವುಗಳಿಗೆ ನೀನು ಮಾಡಬೇಕು, ಆ ಚಿತ್ರವನ್ನು ನೋಡಿ ಉತ್ತರವನ್ನು ಬರೀಬೇಕು. ಇದು 3. ಇದು ಯಾವುದು ಭಾರ ಇದೆ ಅದಕ್ಕೆ ಈ ರೀತಿ ಹಾಕು. ಇಷ್ಟೇ. ನೀನು ಈ ಚಿತ್ರ ಬಿಡಿಸೋದಾದ್ರೆ ಹಿಂಗೆ ಹಾಕ್ಬಿಟ್ಟು ಇಲ್ಲಿಗೊಂದು ರೌಂಡ್ ಹಾಕಿ ಹಿಂಗಂದರೆ ಒಂದು ಚಿತ್ರ ಆಯಿತು. ಇದು ಅಗುರ ಇರುವಂಥದ್ದು. ಇದು ಭಾರ, ಅಗುರ. ಇದು ಭಾರ, ಇದು ಅಗುರ. ಇದು ಭಾರ, ಇದು ಅಗುರ. ಈ ರೀತಿ ಚಿತ್ರವನ್ನು ಏನಿಲ್ಲ, ಇನ್ನು 0ವನ್ನು ಹಾಕಿ ಇಲ್ಲಿ ಒಂದು 0, ಇಲ್ಲಿ ಒಂದು 0 ಹಿಂಗಂದರೆ ಅದು ಸ್ಮೈಲ್ ಚಿಹ್ನೆ ಆಗಿಬಿಡ್ತೈತೆ. ಇಲ್ಲಿ ಫಸ್ಟ್ ಚಿಕ್ಕದು, ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು, ಅದಕ್ಕಿಂತ ದೊಡ್ಡದು. ಇದು ಚಿಕ್ಕದು, ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ದೊಡ್ಡದು. ಇದು ಇದು ಚಿಕ್ಕದು, ಇದಕ್ಕಿಂತ ದೊಡ್ಡದು. ಇದು ಇದಕ್ಕಿಂತ ದೊಡ್ಡದು. ಇದು ನೋಡ್ರಿ, ಇಲ್ಲಿ ಫಸ್ಟ್ ಅವನು ಬೆಳಗ್ಗೆ ಎದ್ದುಬಿಟ್ಟಾನೆ, ಅಲಾರಾಮ್ ಇಟ್ಕೊಂಡು ಎದ್ದಿದ್ದಾನೆ. ಎದ್ದ ತಕ್ಷಣ ಏನು ಮಾಡ್ತೀಯ, ಬ್ರಷ್ ಮಾಡ್ತೀಯ. ಬ್ರಷ್ ಆದಮೇಲೆ ಏನು ಮಾಡ್ತೀಯ, ಸೀದಾ ನೀನು ಎಲ್ಲಿ ಹೋಗ್ತೀಯ, ಶಾಲೆಗೆ ಹೋಗ್ತೀಯ. ಹೌದಾ, ಸೀದಾ ಏನು ಮಾಡ್ತೀಯ, ಶಾಲೆಗೆ ಹೋಗ್ತೀಯ. ಶಾಲೆಗೆ ಏನು ಮಾಡ್ತೀಯ, ಊಟ ಮಾಡ್ತೀಯ. ಊಟ ಆದಮೇಲೆ ಏನು ಮಾಡ್ತೀಯ, ಆಮೇಲೆ ಆಟ ಆಡ್ತೀಯ. ಆಟ ಆದಮೇಲೆ ಏನು ಮಾಡ್ತೀಯ, ಮತ್ತೆ ಮಲಗ್ತೀಯ. ಹೌದಾ, ಈ ರೀತಿ ನೀನು ಕೂಡಿಸುವಂಥದ್ದು. ಇಲ್ಲಿ ಒಂದೇ ತೆರನಾದ ನೋಟುಗಳಿಗೆ ಹಾಕುವಂಥದ್ದು. 5 ರೂಪಾಯಿಗೆ 5 ರೂಪಾಯಿ, 100 ರೂಪಾಯಿಗೆ 100 ರೂಪಾಯಿ, 20 ರೂಪಾಯಿಗೆ 20 ರೂಪಾಯಿ, ಲಾಸ್ಟ್ ಉಳಿದಿದ್ದು 50 ರೂಪಾಯಿಗೆ 50 ರೂಪಾಯಿಯನ್ನು ಹಾಕಬೇಕು. ನೆಕ್ಸ್ಟ್ ಇಲ್ಲಿ 5 5 ಕೂಡಿದರೆ 10, 50 ಪೈಸೆ 50 ಪೈಸೆ ಕೂಡಿದರೆ 1 ರೂಪಾಯಿ, 1 ರೂಪಾಯಿ 1 ರೂಪಾಯಿ ಕೂಡಿದರೆ ಎಷ್ಟು, 2 ರೂಪಾಯಿ. ಇಲ್ಲಿದೆ ನೋಡಿ, 2 ರೂಪಾಯಿ. ಅವರೇ ಉತ್ತರ ಕೊಟ್ಟಾರೆ. ನೆಕ್ಸ್ಟು 10 10 ಕೂಡಿದರೆ ಎಷ್ಟು, 20 ರೂಪಾಯಿ. 20 ರೂಪಾಯಿಗೆ ಹಾಕಬೇಕು. 10 ರೂಪಾಯಿ ಕಾಯಿನು, 10 ರೂಪಾಯಿ ಕಾಯಿನು ಕೂಡಿದರೆ 20 ರೂಪಾಯಿ. ನೆಕ್ಸ್ಟು ಮೊಣಕೈಯಿಂದ ಟೇಬಲ್ ಎಳಿತೀಯ. ಹೆಜ್ಜೆಯಿಂದ ಏನು ಎಳಿತೀಯ ಅಂತ ಕೇಳಿದರೆ ಹೆಜ್ಜೆಯಿಂದ ಹೆಜ್ಜೆಯನ್ನು ಎಳಿತೀವಿ. ಮಾರು, ಆಮೇಲೆ ಇದು ಯಾವುದಿದು, ಮೊಳ. ಮೊಳ ಇಲ್ಲಿದೆ ನೋಡಿ, ಇದು ಮೊಳ.
ನೆಕ್ಸ್ಟು ನಿನ್ನ ಶಾಲೆಯಲ್ಲಿರುವಂಥ ಬೆಂಚನ್ನು ಗೇಣಿನಲ್ಲಿ ಅಳಿಬೇಕು. ನೋಡಿರಿ, ಇಲ್ಲಿ ಗೇಣು ಇಲ್ಲಿಂದ ಇಲ್ಲಿಗೆ ಎಷ್ಟು ಗೇಣಿನಲ್ಲಿ ಅಳೋದು ಇಲ್ಲಿ ಬರೀಬೇಕು. ನಿನ್ನ ಶಾಲೆಯ ಇಲ್ಲಿಂದ ಇಲ್ಲಿ ಕೊಠಡಿಯ ಉದ್ದವನ್ನು ಎರಡೂ ಕೈಯಿಂದ ಅಳೆದು ಇಲ್ಲಿ ಬರೀಬೇಕು. ನಿನ್ನ ತರಗತಿ ಕೋಣೆಯ ಬೋರ್ಡನ್ನು, ಕಪ್ಪು ಹಲಗೆಯನ್ನು ಮೊಳದಲ್ಲಿ ಅಂದರೆ ಮೊಣಕೈಯಿಂದ ಬೆರಳಿನ ತುದಿವರೆಗೂ ಅಳೆದು ಇಲ್ಲಿಗೆ ಬರೀಬೇಕು, ಅದು ಎಷ್ಟೈತೆ ಅಂತ. ನಿಮ್ಮ ತರಗತಿಯ ಕೊಠಡಿಯ ಬಾಗಿಲಿನ ಉದ್ದ ಎಷ್ಟೈತೆ ಅಂತ ಹೆಜ್ಜೆಯಲ್ಲಿ ನಡೆದು ಇಲ್ಲಿಗೆ ಬರೀಬೇಕು. ನಾನು ಬರೆದಿರೋದೇ ಅಲ್ಟಿಮೇಟ್ ಅಲ್ಲ, ನೀನು ನಿಮ್ಮ ಶಾಲೆಯಲ್ಲಿ ಅದನ್ನು ಮಾಡಿ ಅಲ್ಲಿಗೆ ಬರೀಬೇಕು. ಇಲ್ಲಿ ಉತ್ತರವನ್ನು ನೀನು ನೋಡ್ಬೋದು. ನೆಕ್ಸ್ಟು ಫಸ್ಟ್ ಬರೋದು ಸೋಮವಾರ ಬಂತು ಅಂದರೆ, ನೆಕ್ಸ್ಟ್ ಸೋಮವಾರ ಆದಮೇಲೆ ಯಾವ್ದು ಬರ್ತೈತೆ? ಮಂಗಳವಾರ ಆದಮೇಲೆ ಬುಧವಾರ. ಫಸ್ಟು ಸೋಮವಾರ, ಆಮೇಲೆ ಮಂಗಳವಾರ, ಆಮೇಲೆ ಬುಧವಾರ ಆದಮೇಲೆ 4ನೇದು ಗುರುವಾರ, ಆಮೇಲೆ ಶುಕ್ರವಾರ, 6ನೇದು ಶನಿವಾರ, 7ನೇದು ಭಾನುವಾರ. ಈ ರೀತಿ ನೀನು ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಶನಿವಾರ, ಭಾನುವಾರ, ಸೋಮವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ. ವಾರಗಳ ಕಲ್ಪನೆ ನಿನಗೆ ಬೆಳೆಸಲಿಕ್ಕೆ ಮಾಡಿರುವಂಥದ್ದು. ಇದನ್ನು ನೀನು ನಾಣ್ಯವನ್ನು ಎಣಿಸಿ ಸರಿಯಾದ ಮೊತ್ತಕ್ಕೆ ರೈಟ್ ಮಾರ್ಕ್ ಹಾಕಬೇಕು. ಇದು 5 ರೂಪಾಯಿ, ಇದು 10 ರೂಪಾಯಿ. 5 ರೂಪಾಯಿಗೆ 10 ರೂಪಾಯಿ ಕೂಡಿದ್ರೆ ಎಷ್ಟು? 15 ರೂಪಾಯಿ ಆಗುತ್ತೆ. 15 ರೂಪಾಯಿಗೆ ರೈಟ್ ಹಾಕಬೇಕು. ಇಲ್ಲಿ 1 ರೂಪಾಯಿಗೆ 2 ರೂಪಾಯಿ ಕೂಡಿದ್ರೆ 3 ರೂಪಾಯಿ ಬರ್ತೈತೆ, 3 ರೂಪಾಯಿಗೆ ರೈಟ್ ಮಾರ್ಕ್ ಹಾಕಬೇಕು. ಇಲ್ಲಿ 50 ಪೈಸೆ ಮತ್ತು 50 ಪೈಸೆಯನ್ನು ಕೂಡಿದ್ರೆ 1 ರೂಪಾಯಿ ಬರುವಂಥದ್ದು. ಇಲ್ಲಿ 5 ರೂಪಾಯಿ ಇದೆ, ಇಲ್ಲಿ 1 ರೂಪಾಯಿ ಇದೆ. 1 ರೂಪಾಯಿಗೆ 5 ರೂಪಾಯಿ ಕೂಡಿದ್ರೆ 6 ರೂಪಾಯಿಗೆ ರೈಟ್ ಹಾಕಬೇಕು. ನೆಕ್ಸ್ಟು ನೋಟುಗಳನ್ನು 12 ರೂಪಾಯಿಂದ ಐತೆ, 10 ರೂಪಾಯಿಂದ ಒಂದು ನೋಟು, 2 ರೂಪಾಯಿಂದ ಒಂದು ಕಾಯಿನ್ನು. 15 ರೂಪಾಯಿ ಇದೆ, 10 ರೂಪಾಯಿಂದ ಒಂದು ನೋಟು, 5 ರೂಪಾಯಿಂದ ಕಾಯಿನ್ನು. ಇಲ್ಲಿ 8 ರೂಪಾಯಿ ಇದೆ, 5 ರೂಪಾಯಿಂದ ಒಂದು ನೋಟು, 2 ರೂಪಾಯಿಂದ ಒಂದು ಕಾಯಿನ್ನು, 1 ರೂಪಾಯಿಂದ ಒಂದು ಕಾಯಿನ್ನು. ಇಲ್ಲಿ 20 ರೂಪಾಯಿ ಇದೆ, 10 ರೂಪಾಯಿಂದ ಒಂದು ನೋಟು, 5 ರೂಪಾಯಿಂದ ಒಂದು ನೋಟು, 2 ರೂಪಾಯಿಂದ ಕಾಯಿನ್ನು, 2 ರೂಪಾಯಿಂದ ಕಾಯಿನ್ನು, 1 ರೂಪಾಯಿಂದ ಕಾಯಿನ್ನು. ಒಟ್ಟು 20 ರೂಪಾಯಿ ಆಗುತ್ತೆ. ಈ ರೀತಿ ನಾವು ಬರೆಯುವಂಥದ್ದು. ಇಲ್ಲಿ ಕೊಟ್ಟಿರುವಂತಹ ಏನಿದೆ ಇದರಲ್ಲಿ ಅವ್ರು ಹೇಳಿದ್ದಾರೆ ನೋಡಿ ಇಲ್ಲಿಗೆ ಬರೀಬೇಕು. ಇದಾದಮೇಲೆ ನೀನೀಗ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಮೀನಿನ ಚಿತ್ರವನ್ನು ಇಲ್ಲಿ ಬರೀಬೇಕು. ಈ ಮೀನಿನ ಚಿತ್ರವನ್ನು ಕೆಳಗಡೆ ಬರೀಬೇಕು. ಈ ಮೀನಿನ ಚಿತ್ರವನ್ನು ದೊಡ್ಡದಾಗಿ ಸುಂದರವಾಗಿ ಕೆಳಗಡೆ ಬರಿ ಅಂತ ಹೇಳಿರೋದು. ನಾವು ಮಿಸ್ಸಾಗಿ ಏನು ಮಾಡಿವಿ, ಈ ರೀತಿ ಮಾಡಿದ್ದಾರೆ, ಇದು ತಪ್ಪು. ನೀವು ಈ ಚಿತ್ರವನ್ನು, ಈ ಮೀನಿನ ಚಿತ್ರವನ್ನು ಇಲ್ಲಿ ದೊಡ್ಡದಾಗಿ ಏನು ಮಾಡಬೇಕು, ಬಿಡಿಸಿ ಬರೀಬೇಕು. ನೆಕ್ಸ್ಟು ಅಲ್ಲಿ ಎಣಿಸಿ ಇಲ್ಲಿ ಬರೀಬೇಕು. ಹಣ್ಣು 2 ಇದ್ದಾವೆ, ಬಾಳೆಹಣ್ಣು 4 ಇದ್ದಾವೆ, ಕಿತ್ತಳೆ ಹಣ್ಣು 2 ಇದ್ದಾವೆ, ಮಾವಿನ ಹಣ್ಣು 5 ಇದ್ದಾವೆ. ಇವುಗಳನ್ನು ಎಣಿಸಿ ನೀನು ಅಷ್ಟು ಸ್ಮೈಲನ್ನು ಪಡುವಂಥದ್ದು. ಸ್ಮೈಲನ್ನು ಹೆಂಗೆ ಬರೀಬೇಕು ಅಂದರೆ, ಈ ರೀತಿ ವೃತ್ತ ಹಾಕಿ ಇಲ್ಲೊಂದು 0 ಇಲ್ಲೊಂದು 0 ಹಾಕಿ ಅಡ್ಡೊಂದು ಗೆರೆ ಹೇಳಿದೆ ಅಂದರೆ ಸ್ಮೈಲ್ ಚಿಹ್ನೆ ರೆಡಿ ಆಗುತ್ತೆ. ನೆಕ್ಸ್ಟು ಇವುಗಳನ್ನು ಎಣಿಸಿಬಿಟ್ಟು ಅವ್ರು ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ನಾಯಿ 5 ಇದ್ದಾವೆ, ಹಾವು 5 ಇದ್ದಾವೆ, ಬೆಕ್ಕು 7 ಇದ್ದಾವೆ, ಹುಲಿ 7 ಇದ್ದಾವೆ, ಆನೆ 2 ಇದ್ದಾವೆ. ನೀನೊಂದು ಸತಿ ಅವನು ಎಣಿಸು, ಹಾವು ಎಷ್ಟಿದ್ದಾವೆ ಅಂತ ಎಣಿಸು, ಸರಿ ಇದೆ ಅಂತ ನೋಡು. ನಾನು ಬರೆದಿರೋ ಉತ್ತರ ಏನೋ ತಪ್ಪಿದರೆ ನೀನು ಅದನ್ನು ಸರಿ ಮಾಡ್ಕೋಬೇಕು. ಈ ಸಂಖ್ಯೆಗಳನ್ನು ನೋಡಿ ಇಲ್ಲಿ ಬರೆಯುವಂಥದ್ದು. ಒಟ್ಟು ಆಹಾರ ಪದಾರ್ಥಗಳು 6 ಇದ್ದಾವೆ. ಅತಿ ಹೆಚ್ಚು ಆಹಾರ ಸೇವಿಸುವುದು ಯಾವುದು ಅಂದರೆ ಮುದ್ದೆ, ಅತಿ ಕಡಿಮೆ ಚಪಾತಿ, ಸಮನಾಗಿ ಸೇವಿಸುವಂಥದ್ದು ಚಪಾತಿ ಪಲಾವು, ಇಡ್ಲಿ ಸೇವಿಸುವ ಮಕ್ಕಳ ಸಂಖ್ಯೆ 7. ಅಂದರೆ ಆ ಚಿತ್ರವನ್ನು ನೋಡಿ ಅಲ್ಲಿಗೆ ಉತ್ತರವನ್ನು ಬರೆಯುವಂಥದ್ದು. ನೆಕ್ಸ್ಟ್ ಇದು ಸ್ತಂಭ ಲೇಖನವನ್ನು ನೋಡಿ ಇವುಗಳಿಗೆ ಉತ್ತರವನ್ನು ಬರೆಯುವಂಥದ್ದು. ಸ್ತಂಭ ನಕ್ಷೆಯನ್ನು ನೋಡಿ ಅವುಗಳಿಗೆ ಉತ್ತರವನ್ನು ಬರೆಯುವಂಥದ್ದು. ಇದು ಅಷ್ಟೇ, ಸ್ತಂಭ ನಕ್ಷೆಯನ್ನು ನೋಡಿ ಉತ್ತರವನ್ನು ಬರೆಯುವಂಥದ್ದು. ನೆಕ್ಸ್ಟ್ ಇದು ಅಷ್ಟೇ, ಸ್ತಂಭ ನಕ್ಷೆಯನ್ನು ನೋಡಿ ಉತ್ತರವನ್ನು ಬರೆಯುವಂಥದ್ದು. ಇಷ್ಟು. ಇಲ್ಲಿ ಕೊನೆಯದಾಗಿ 1 1 ಬರೆಯುವಂಥದ್ದು,
ಇದನ್ನು ಮತ್ತೆ ಪದಗಳ ರೂಪದಲ್ಲಿ ಬರೆಯುವಂಥದ್ದು, ಸಂಖ್ಯೆ ರೂಪದಲ್ಲಿ ಬರೆಯುವಂಥದ್ದು, ಆಮೇಲೆ ಪದಗಳ ರೂಪದಲ್ಲಿ ಬರೆಯುವಂಥದ್ದು. ಈ ರೀತಿ ನೀನೇನು ಮಾಡಬೇಕು, 4 4 5 5 6 6 7 7 8 8 9 9 10 10 11 11 12 12 13 13 14 14 15 15 16 16 17 17 18 18 19 19 20 20 ಇಷ್ಟು ಮಾಡಿದೆ ಅಂದರೆ 1ನೇ ತರಗತಿಯ ಗಣಿತದ ಸಂಪೂರ್ಣ ಚಟುವಟಿಕೆಗಳು ಮುಗಿದಂಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.